1940-50 ದಶಕದಲ್ಲಿ ಭಾರತಕ್ಕೆ ಸೀಮೆ ಎಣ್ಣೆ ಇಂಟ್ರೊಡ್ಯೂಸ್ ಆಯಿತು, ಕೆರೋಸಿನ್. ಕೆರೋಸಿನ್ ಬರ್ಮಾ ಶೆಲ್ ಅನ್ನುವಂಥ ಒಂದು ಕಂಪನಿ ತಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇತ್ತು. ಆಗ ಇನ್ನು ನಮ್ಮ ಜನ, ನಮ್ಮ ತಾತ ಮುತ್ತಾತಂದಿರು ಇನ್ನು ಸೌದೆ ಒಲೆಯಲ್ಲೇ ಅಡಾಪ್ಷನ್ ಇತ್ತು. ನಾವೇ ಚಿಕ್ಕವರಿದ್ದಾಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು ನಮ್ಮ ತಾಯಿ ನಾವು ನೋಡಿದ್ದೀವಿ. ಸೊ ನಮ್ಮ ತಾತನ ಕಾಲದಲ್ಲಿ ಪೂರ್ತಿ ಸೌದೆ ಒಲೆನೇ. ಸೌದೆ ಒಲೆಯನ್ನ ಜನದಿಂದ ಈಚೆ ತರಬೇಕು ಅಂತ ಸರ್ಕಾರದ ನಿಲುವಾಗಿತ್ತು. ಸೌದೆ ಒಲೆ ಉಪಯೋಗಿಸೋದು ಕಡಿಮೆ ಮಾಡಬೇಕು, ಆ ಧೂಳು ಆ ಹೊಗೆಯಿಂದ ಜನನ ಈಚೆ ತರಬೇಕು, ಕೆರೋಸಿನ್ ಉಪಯೋಗಿಸೋ ಥರ ಮಾಡಬೇಕು ಅಂತ ಜನಕ್ಕೆ ತಿಳಿಸೋದು ಹೇಗೆ? ಆಗ ಏನು ಸಾಧನ ಇತ್ತು? ಒಂದೇ ಒಂದು ಸಾಧನ ಇತ್ತು, ರೇಡಿಯೋ. ರೇಡಿಯೋ ಮೂಲಕ ಕೆರೋಸಿನ್ ಉಪಯೋಗಿಸಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಜಾಹೀರಾತು ಕೊಡಬೇಕು ಅಂತ ಬರ್ಮಾ ಶೆಲ್ ಕಂಪನಿಗೆ ಅನ್ನಿಸ್ತು. ಯಾರ ಕೈ ಜಾಹೀರಾತು ಕೊಡಬೇಕು? ಆ ಕಾಲದಲ್ಲಿ ಸುಪ್ರಸಿದ್ಧವಾದಂಥ ದನಿ ಯಾವುದು ಭಾರತದ್ದು? ಮೊಹಮ್ಮದ್ ರಫಿ ಸಾಬ್. ರಫಿ ಸಾಬ್ ಅವ್ರದ್ದು ಎಲ್ಲರೂ ಕೇಳಿರ್ತಕ್ಕಂಥ ದನಿ ಅವತ್ತಿಗೆ. ಸೊ ರಫಿ ಸಾಬ್ ಹತ್ರ ಒಂದು ಹಾಡು ಹೇಳಿಸ್ತಾರೆ, ಕೆರೋಸಿನ್ ಉಪಯೋಗಿಸಿ ಅಂತ ಒಂದು ಹಾಡು ಹೇಳಿಸ್ತಾರ್ರಿ ಬರ್ಮಾ ಶೆಲ್ ಕಂಪನಿಯವರು. ಕೇಳಿ ಇದೇ ಹಾಡು. घर घर में मुस्काए रोशनी और अंधेरा हाथ मले, गांव गांव और नगर नगर में बर्मा शेल का तेल जले, हो बर्मा शेल का तेल जले. ಕೇಳಿದ್ರಾ? ಸೊ ಈ ಒಂದು ಹಾಡನ್ನ ಹೇಳಿಸಿ ಆಕಾಶವಾಣಿಲಿ ಬಿತ್ತರ ಮಾಡಿಸ್ತಾರೆ. ರಫಿ ಅವ್ರ ಹಾಡು ಅಂದ್ರೆ ಗಮನ ಕೊಟ್ಟು ಕೇಳ್ತಾರೆ ಅಂತ. ಆ ಹಾಡಲ್ಲಿ ರಫಿ ಏನ್ ಹೇಳಿದ್ದಾರೆ? ಕೆರೋಸಿನ್ ಉಪಯೋಗಿಸಿ ಸೌದೆ ಉಪಯೋಗಿಸೋದನ್ನ ನಿಲ್ಸಿ ಅಂತ. ನಮ್ಮ ಭಾರತದಲ್ಲಿ ಬಹುಶಃ ಮೊದಲ ಬಾರಿಗೆ ಮತ್ತು ಕೊನೆಯ ಬಾರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ನ ಉಪಯೋಗಿಸಿ ಅಂತ ರೇಡಿಯೋದಲ್ಲಿ ಖುದ್ದು ಮೊಹಮ್ಮದ್ ರಫಿ ಹಾಡು ಹೇಳಿದ್ದು ಇದೊಂದಕ್ಕೆ ಕಣ್ರಿ, ಕೆರೋಸಿನ್ಗೆ. ಹೆಂಗೆ?